ನಮಸ್ಕಾರ ಎಲ್ರಿಗೂ. ಪಾರ್ಟ್ 1 ಹಾಕಿದ್ದೆ, ಅದು ಶಿವಗಂಗೆ ಹೋಗಿದ್ದು. ಪಾರ್ಟ್ 2 ಪ್ಲೇಸ್ ನಾವು ಯಾವುದಪ್ಪ ಹೋಗಿದ್ದು ಅಂದರೆ ನಿಮಗೆ ಇಲ್ಲಿ ನೋಡ್ ಕೂಡಲೇ ಗೊತ್ತಾಗಿರಬೇಕು ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀನಿ ನಾನು. ಸಿದ್ಧಗಂಗಾ ಮಠ ಅನ್ನದಾಸೋಹ ಮತ್ತು ಶಿಕ್ಷಣಕ್ಕೆ ಪ್ರಸಿದ್ಧ ಅಂತ ಹೇಳ್ಬೋದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾದ ಊಟ ಮತ್ತು ವಿದ್ಯಾಭ್ಯಾಸ ಕೊಡ್ತಾರೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು. ಅಲ್ಲೋಗಿ ನಾವು ನೋಡಿ ಸಿಕ್ಕಾಪಡೆ ಬಿಸಿಲಾಗ್ಬಿಟ್ಟಿತ್ತು ಅಷ್ಟರಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನಾನು ಹೋಗ್ತಾ ಇರೋದು. ಅಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವರ ಸಮಾಧಿ ಹತ್ರ ಸ್ವಲ್ಪ ಹೋಗಿ ಅಲ್ಲವ್ರ ಆಶೀರ್ವಾದ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾವಲ್ಲಿ. ಅಲ್ಲೊಂದು ಪೀಸ್ಫುಲ್ ಮೊಮೆಂಟ್ ಸಿಕ್ತು ನನಗೆ. ನೋಡಿ ಇಲ್ಲೆಲ್ಲ ಹೊಸ್ದಾಗಿ, ಇದು ಫಸ್ಟ್ ಇರಲಿಲ್ಲ, ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ನೋಡಿ. ಆ ಕಲ್ಲಿನ ಕೆತ್ತನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ವಾಮೀಜಿ ಅವ್ರನ್ನ. ಇಲ್ಲಿ ಡೈಲಿ ಅನ್ನದಾಸೋಹ ಇರುತ್ತೆ. ನಾವು ಅಲ್ಲಿಂದ ಸ್ಟ್ರೇಟ್ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ನಾವು ಹೊರಟಿದ್ದು ಅನ್ನದಾಸೋಹಕ್ಕೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆ ಪೌಷ್ಟಿಕ ಆಹಾರ ಕೊಟ್ಟಿದ್ದಾರೆ. ಅದಾದಮೇಲೆ ನಾವು ಹೊರಟಿದ್ದು ಅಲ್ಲೇ ಸ್ಮೃತಿ ವನ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಜಸ್ಟ್ 10 ರೂಪಿ ಅಷ್ಟೇ ಎಂಟ್ರಿ ಟಿಕೆಟ್ ಇರುತ್ತೆ. ನಾವು 10 ರೂಪಿ ಕೊಟ್ಬಿಟ್ಟು ಒಳಗೆ ಹೋದ್ವಿ ನೋಡಿ. ಆ ಸ್ಟ್ರಕ್ಚರ್ಸು, ಆ ಡಿಸೈನ್ ಎಲ್ಲ ಹೆಂಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೀಸ್ ಕೂಡ ಇತ್ತು. ನಾವು ವೀಕ್ ಡೇಸಲ್ಲಿ ಹೋಗಿದ್ವಲ್ಲ, ಸೊ ಚೆನ್ನಾಗಿತ್ತು ಎಲ್ಲ. ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವ್ರ ಸ್ಟೋರಿನೇ ಇದೆ ಅಲ್ಲಿ ಪಿಕ್ಚರ್ಸಲ್ಲಿ ಒಂದೊಂದು ಹೇಳುತ್ತೆ, ಒಂದೊಂದು ಸ್ಟ್ರಕ್ಚರ್ಸು ಬಾಲ್ಯದಿಂದ ದೊಡ್ಡವರಾಗೋವರೆಗೂ ಅವ್ರ ಸ್ಟೋರಿ ಎಲ್ಲ ಇಲ್ಲಿ ಕೆತ್ತನೆ ಮುಖಾಂತರ ನಮಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಆಮೇಲೆ ಇಲ್ಲಿ ನಾವು ಹೋದರೆ ನೋಡಿ ಆ ದೊಡ್ಡ ಮರಗಳು ಎಷ್ಟು ಚೆನ್ನಾಗಿದೆ. ಈಗ ಆ ಥರ ಮರಗಳು ನೋಡೋದೇ ಕಷ್ಟ ಆಗಿದೆ, ಎಲ್ಲ ಕಟ್ಬಿಟ್ಟಿರ್ತಾರೆ ರೋಡ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋದಾಗ ನೋಡಿದ್ದು ಮಕ್ಳಿಗೆ ಆಟ ಆಡೋದೆಲ್ಲ ಒಳ್ಳೆ ಪ್ಲೇಸ್ ಇದೆ ಇಲ್ಲಿ. ನಾವು ಹೋದಾಗಲೇ ಒಂದು ಸ್ಕೂಲವರು ಕರ್ಕೊಂಬಂದಿದ್ರು ಆ್ಯಕ್ಚುಲಿ ಸ್ಕೂಲ್ ಮಕ್ಕಳನ್ನ ಆಟ ಆಡೋಕ್ಕೆ. ನಾನು ಅವ್ರ ಜೊತೆ ಮಗು ಆಗಿಬಿಟ್ಟೆ, ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ವ. ಮತ್ತು ಆ ಹಳೆ ನೆನಪು, ನಾವು ಆ ಏಜಲ್ಲಿದ್ದಾಗ ಎಷ್ಟು ಚೆನ್ನಾಗಿತ್ತು. ಏನೊಂದು ಪ್ರೆಷರ್ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ. ನಾನು ಅವ್ರ ಜೊತೆ ಹಂಗೆ ಆಟ ಆಡ್ತಿದ್ದೆ ನೋಡಿ. ಅದು ಮರಕ್ಕೆ ಕಟ್ಟಿದ್ದಾರೆ, ಟಯರ್ ಮರಕ್ಕೆ ಕಟ್ಬಿಟ್ಟು ಹಗ್ಗ ಬಿಟ್ಟಿದ್ದಾರೆ. ಫಸ್ಟು ಸ್ವಲ್ಪ ನನಗೂ ಕಷ್ಟ ಆಯಿತು, ಆಮೇಲೆ ಹೆಂಗೋ ಆಡಿದೆ ಒಂದು ಸ್ವಲ್ಪ, ಚೆನ್ನಾಗಿ ಅನಿಸ್ತು ನೋಡಿ. ಆ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಬರ್ತಿದ್ದಾರೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಅದನ್ನು ನೋಡ್ತಿದ್ರೆ. ಅದಾದಮೇಲೆ ನೋಡಿ ಇದು ರೋಪ್ತು ಇದು ಆಡಿದೆ. ನನಗೆ ಭಯ ಆಗ್ತಿದೆ, ಅವ್ರು ಎಷ್ಟು ಫಾಸ್ಟಾಗಿ ಆಡ್ತಿದ್ದಾರೆ, ನನಗೆ ಭಯ ಆಗ್ತಿತ್ತು. ಇದೆಲ್ಲ ಅವ್ರ ಜೊತೆ ಮಕ್ಕಳ ಜೊತೆ ಗೇಮ್ಸ್ ಎಲ್ಲ ಟ್ರೈ ಮಾಡಿದೆ. ಬಟ್ ಇದು ಮಕ್ಕಳಿಗೆ ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಿ 1 ಅವರ್ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ರಿಟರ್ನ್ ಬೆಂಗಳೂರು ಕಡೆ ಹೊರಟ್ವಿ ನೋಡಿ. ಅಲ್ಲೆಲ್ಲ ಸ್ಕೂಲು, ಕಾಲೇಜು ಎಲ್ಲ ಇದೆ ನಮ್ಮ ಸಿದ್ಧಗಂಗಾ ಮಠದಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಶಿವಗಂಗೆ ಟ್ರೆಕ್ನ ಥ್ರಿಲ್ ಆ್ಯಂಡ್ ಅಡ್ವೆಂಚರ್, ಇನ್ನೊಂದು ಸಿದ್ಧಗಂಗಾ ಮಠದ ಪೀಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಮತ್ತು ಇದಕ್ಕಿಂತ ಮುಖ್ಯವಾಗಿ ಇದು ನನ್ನ ನೇಟಿವ್ ಕೂಡ ಆಗಿದೆ. ಸೊ ಈ ಟ್ರಿಪ್ ಇನ್ನೂ ನನಗೆ ಹೆಚ್ಚು ಕ್ಲೋಸ್ ಟು ಆರ್ಟ್ ಅಂತ ಹೇಳ್ಬೋದು. ನೀವು ಕೂಡ ಒಮ್ಮೆ ಈ ಜಾಗಗಳಿಗೆ ಭೇಟಿ ನೀಡಿ, ತುಂಬ ಚೆನ್ನಾಗಿದೆ. ಖಂಡಿತ ಒಳ್ಳೆ ಅನುಭವ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು.